Find dy over dx if 2x plus 3y is equal to sin y. ಇವು ನಾವು ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂತ ಕರಿತೀವಿ. ದ ಫಂಕ್ಷನ್ಸ್ ವಿಚ್ ಆರ್ ಇನ್ ದ ಫಾರ್ಮ್ ಆಫ್ ಎಫ್ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಮತ್ತು ಇದು ವೈ ಈಸ್ ಈಕ್ವಲ್ ಟು ಫಾರ್ಮಲ್ಲಿ ಇರಲ್ಲ. ಎಕ್ಸು ಮತ್ತು ವೈ ಎರಡು ಮಿಕ್ಸ್ ಆಗಿರುತ್ತೆ. ಸಮ್ಮಲ್ಲಿರ್ಬೋದು ನೋಡಿ, ಈ ಥರ ಬರ್ತಿದ್ದೀನಿ. ಇವನ್ನೆಲ್ಲ ನಾವು ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂತ ಕರಿತೀವಿ. ಇಷ್ಟು ಪ್ರಾಬ್ಲಮ್ಸ್ ಬರೋಕ್ಕೆ ನಿಮಗೆ ಓಕೆ, ಮಿಡ್ ಟರ್ಮ್ಗೂ ಯೂಸ್ ಆಗುತ್ತೆ, ಮೇನ್ ಎಕ್ಸಾಮ್ಗೂ ಕಂಪಲ್ಸರಿ. ಇಷ್ಟು ಪ್ರಾಬ್ಲಮ್ಸ್ ಬರಬೇಕು ನಿಮಗೆ. ಎಕ್ಸು ಮತ್ತು ವೈ ಎರಡು ಮಿಕ್ಸ್ ಆಗಿರುತ್ತೆ. ಇವನು ನಾವು ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂತ ಕರಿತೇವೆ. ಹೌ ಟು ಫೈಂಡ್ ಔಟ್ ಡಿ ಒ ಡಿ ಎಕ್ಸ್ ಆಫ್ ದೀಸ್ ಫಂಕ್ಷನ್ಸ್, ಇದಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಸೇಮ್ ಮ್ಯಾನರಲ್ಲಿ ಟ್ರೈ ಮಾಡ್ಬೋದು. ಬಟ್ ಗಿವನ್ 2x ಪ್ಲಸ್ 3y ಈಸ್ ಈಕ್ವಲ್ ಟು ಸೈನ್ ವೈ. ನಮ್ಗೆ ಆಲ್ರೆಡಿ ಡಿಫ್ರೆನ್ಷಿಯೇಷನ್ ಬಗ್ಗೆ ಐಡಿಯಾ ಇದೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಪ್ರತಿಯೊಂದು ಪ್ರಾಬ್ಲಮ್ಗೂ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಎಕ್ಸ್? 1 ರಿಮೈನಿಂಗ್ 2 ಪ್ಲಸ್ ವಾಟ್ ಈಸ್ ದ ಡೆರಿವೇಟಿವ್ ಆಫ್ ವೈ? dy ಓವರ್ ಡಿ ಎಕ್ಸ್ ಅಥವಾ ವೈ ಡ್ಯಾಶ್ ಅಥವಾ y1 ಅಂತ ಕರಿಬೋದು. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಅಂತ ಕರಿತೀವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸಲ್ಲಿ. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಸೈನ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದಾಗ ಕಾಸ್ ವೈ ಇಂಟು ಡಿ ವೈ ಓವರ್ ಡಿ ಎಕ್ಸ್. ಇದಕ್ಕೆ ವಿತ್ ರೆಸ್ಪೆಕ್ಟ್ ಟು ಎಕ್ಸಲ್ಲಿ ಮತ್ತು ವೈಗೆ ನಾವು ಇಲ್ಲಿ ಯಾವ ಥರ ವೈಗೆ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ, ಇಲ್ಲೂ ಅಷ್ಟೇ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕಾದ್ರೆ ವೈಗೆ ಡಿ ವೈ ಓವರ್ ಡಿ ಎಕ್ಸ್ ಬರೀಲೇಬೇಕು ಕಂಪಲ್ಸರಿ. ಇದು ಇಂಪ್ಲಿಸಿಟ್ ಫಂಕ್ಷನ್ ನೇಚರ್. ಈಗ ನಮಗೆ ಜಸ್ಟ್ ಫೈಂಡ್ ಡಿ ವೈ ಓವರ್ ಡಿ ಎಕ್ಸ್ ಅಂತ ಕೇಳಿದ್ದಾರೆ. ಈ ಇಂಪ್ಲಿಸಿಟ್ ಫಂಕ್ಷನ್ಸಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದಾಗ 1 more 2 ಡಿ ಒ ಡಿ ಎಕ್ಸ್ ಬಂದಿದೆ, ಅಥವಾ 3 ಬರ್ಬೋದು, 4 ಬರ್ಬೋದು ಅಂತ ಪ್ರಾಬ್ಲಮ್ಸ್ ಎಲ್ಲ ಕೊಟ್ಟಿದ್ದೇನೆ. ಈ ಟೈಮಲ್ಲಿ ನೀವು ಡೈರೆಕ್ಟಾಗಿ ಚೆನ್ನಾಗಿ ಗೊತ್ತಾಗಿದ್ದರೆ ಡಿ ಒ ಡಿ ಎಕ್ಸ್ ಕಾಮನ್ ತೆಗಿಬೋದು. ಇಲ್ಲಾಂದರೆ ಇದನ್ನು ಲೆಫ್ಟಿಗೆ ತಗೊಂಬಂದಾದರೂ ಕಾಮನ್ ತೆಗಿಬೋದು. ಅದು ನಿಮ್ಗೆ ಹೆಂಗೆ ಅರ್ಥವಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ. ನಾನು ಡೈರೆಕ್ಟಾಗಿ ಇಲ್ಲೊಂದು ಡಿ ಒ ಡಿ ಎಕ್ಸ್ ಇದೆ ಲೆಫ್ಟ್ ಸೈಡಲ್ಲಿ, ರೈಟ್ ಸೈಡಲ್ಲಿ ಒಂದಿದೆ. ಡಿ ವೈ ಓವರ್ ಡಿ ಎಕ್ಸ್ ಕಾಮನ್ ತೆಗೆದ್ರೆ ಇಲ್ಲೇನಿದೆ 3, ಇದು ಲೆಫ್ಟಿಗೆ ಬಂದರೆ ಕಾಮನ್ ತೆಗೆದಾಗ ಇಲ್ಲಿ ಪ್ಲಸ್ ಕಾಸ್ ವೈ ಮೈನಸ್ ಕಾಸ್ ವೈ ಈಸ್ ಈಕ್ವಲ್ ಟು ಇಂಡಿಪೆಂಡೆಂಟ್ ಆಫ್ ಡಿ ಒ ಡಿ ಎಕ್ಸ್. ಡಿ ವೈ ಓವರ್ ಡಿ ಎಕ್ಸ್ ಇಲ್ಲಲ್ಲಿರ್ತಕ್ಕಂಥ ಟರ್ಮು ಇಲ್ಲಿದೆ ಬಿಟ್ಟಾಕಿ. ದಿಸ್ ಈಸ್ ಇಂಡಿಪೆಂಡೆಂಟ್ ಆಫ್ ಡಿ ಒ ಡಿ ಎಕ್ಸ್. ರೈಟ್ಗೆ ಹೋದರೆ -2. ಡಿ ವೈ ಓವರ್ ಡಿ ಎಕ್ಸ್ ಈಸ್ ಈಕ್ವಲ್ ಟು -2 ಬೈ ಇದನ್ನು ಡಿನೋಮಿನೇಟ್ರಲ್ಲಿ ಬರೀಬೇಕು 3 ಮೈನಸ್ ಕಾಸ್ ವೈ. ತಿರ್ಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇಲ್ಲಿಗೆ ಬರುತ್ತಲ್ವ. ದಿಸ್ ಈಸ್ ಅ ವೇ ಟು ಫೈಂಡ್ ಔಟ್ ಡಿ ಒ ಡಿ ಎಕ್ಸ್ ಆಫ್ ಎವ್ರಿ ಇಂಪ್ಲಿಸಿಟ್ ಫಂಕ್ಷನ್ಸ್. ಪ್ರತಿಯೊಂದನ್ನು ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು ನೀವು. ಇನ್ನೊಂದು ಟ್ರೈ ಮಾಡ್ತೇನೆ. 2ನೇ ಪ್ರಾಬ್ಲಮ್ ಸೇಮ್ ಕ್ವಶನ್, ಫೈಂಡ್ ಡಿ ಒ ಡಿ ಎಕ್ಸ್. ಪ್ರತಿಯೊಂದು ಕ್ವಶನ್ಸ್ಗೂ ಫೈಂಡ್ ಡಿ ಒ ಡಿ ಎಕ್ಸ್. ಕೆಲವು ಶೋ ದಟ್ ಕೊಟ್ಟಿದ್ದೀನಿ, ಇದಕ್ಕೆ ಶೋ ದಟ್ ಕೊಟ್ಟಿದ್ದೀನಿ, ಸೇಮ್ ಪ್ರೊಸೀಜರ್. ನೆಕ್ಸ್ಟ್ ಇಲ್ಲೊಂದು ಕೊಟ್ಟಿದ್ದೀನಿ ಶೋ ದಟ್ ಅಂತ. ಓಕೆ, ಇಲ್ಲೊಂದು ಕೊಟ್ಟಿದ್ದಾರೆ. ಪ್ರೊಸೀಜರ್ ವಿಲ್ ಬಿ ಸೇಮ್ ಫಾರ್ ಆಲ್ ಪ್ರಾಬ್ಲಮ್ಸ್. ಇದೊಂದು ತಗೊಂತೇನೆ. ಎ ಎಕ್ಸ್ ಪ್ಲಸ್ ಬಿ ವೈ ಸ್ಕ್ವಯರ್ ಈಸ್ ಈಕ್ವಲ್ ಟು ಕಾಸ್ ವೈ. ಈಗೇನು ಎ ಈಸ್ ಎ ಕಾನ್ಸ್ಟೆಂಟ್. ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಎ ಎಕ್ಸ್ ಅಂದರೆ ಎ ಪ್ಲಸ್ ಬಿ ಈಸ್ ಎ ಕಾನ್ಸ್ಟೆಂಟ್. ಡೆರಿವೇಟಿವ್ ಆಫ್ ವೈ ಸ್ಕ್ವೇರ್ ಅಂದರೆ 2y. ಈ ವೈಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಡಿ ವೈ ಓವರ್ ಡಿ ಎಕ್ಸ್. ನಾವು ಎಕ್ಸ್ ಸ್ಕ್ವೇರ್ ಆಗಿದ್ದರೆ 2x ಬರಿತಾ ಇದ್ದವು. ಇಂಪ್ಲಿಸಿಟ್ ಫಂಕ್ಷನ್ಸಲ್ಲಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಇರೋದ್ರಿಂದ 2yಗೆ ಸ್ಟಾಪ್ ಮಾಡಬಾರ್ದು, ಈ ವೈಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಲೇಬೇಕು. ಡಿ ಒ ಡಿ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ಗೆ ಮೈನಸ್ ಸೈನ್ ಎಕ್ಸ್, ಕಾಸ್ ವೈಗೆ ಮೈನಸ್ ಸೈನ್ ವೈ ಇಂಟು ಡಿ ವೈ ಓವರ್ ಡಿ ಎಕ್ಸ್. ಅಗೇನ್ 2 ಡಿ ಒ ಡಿ ಎಕ್ಸ್ ಬಂದಿದೆ, ಕಾಮನ್ ತೆಗಿತೀರಿ. ಡಿ ವೈ ಓವರ್ ಡಿ ಎಕ್ಸ್ 2 ಬಿ ವೈ, ಇದು ಲೆಫ್ಟಿಗೆ ಬಂದರೆ ಪ್ಲಸ್ ಸೈನ್ ವೈ ಈಸ್ ಈಕ್ವಲ್ ಟು ಇಂಡಿಪೆಂಡೆಂಟ್ ಆಫ್ ಡಿ ಒ ಡಿ ಎಕ್ಸ್ ಎ ಮಾತ್ರ ಇದೆ, ಮೈನಸ್ ಎ. ಕ್ಲಿಯರ್ಲಿ ಡಿ ವೈ ಓವರ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎ ಬೈ ಇದನ್ನು ಡಿನೋಮಿನೇಟ್ರಲ್ಲೇ ಬರೀಬೇಕು 2 ಬಿ ವೈ ಪ್ಲಸ್ ಸೈನ್ ವೈ. ಓಕೆ, ದಿಸ್ ಇಸ್ ದ ಪ್ರೊಸೀಜರ್ ಟು ಫೈಂಡ್ ಔಟ್ ಡಿ ಒ ಡಿ ಎಕ್ಸ್ ಆಫ್ ಆಲ್ ಇಂಪ್ಲಿಸಿಟ್ ಫಂಕ್ಷನ್ಸ್. ನೀವು ಟ್ರೈ ಮಾಡಿ. ಇಲ್ಲಿ ನೋಡಿ, ಇದಕ್ಕೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು, ಇದಕ್ಕೂ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಓಕೆ ನೋಡಿ, ಇದಕ್ಕೂ ಪ್ರಾಡಕ್ಟ್ ರೂಲು, ಇಲ್ಲೂ ಪ್ರಾಡಕ್ಟ್ ರೂಲು ನೋಡಿ. ಇಲ್ಲಿ ಕಾಸ್ ಆಫ್ ಎಕ್ಸ್ ವೈಗೆ ಮೈನಸ್ ಸೈನ್ ಆಫ್ ಎಕ್ಸ್ ವೈ ಇಂಟು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಓಕೆ,
ಟ್ರೈ ಮಾಡಿ. ನಿಮ್ಗೆ ಯಾವ ಪ್ರಾಬ್ಲಮ್ಸ್ ಬರೋಲ್ಲ ನನಗೆ ಸೆಂಡ್ ಮಾಡಿ ಸಾಲ್ವ್ ಮಾಡಿ ಕಳಿಸ್ತೇನೆ.